ಪರಿಶಿಷ್ಟ ಜಾತಿ ಜನಾಂಗದ ಕಲ್ಯಾಣಕ್ಕಿರ್ತಕ್ಕಂಥ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಬ್ಯಾಂಕಿನಿಂದನೇ ಲೂಟಿ ಮಾಡಿರ್ತಕ್ಕಂಥದ್ದು ಸರ್ಕಾರಗಳು ಮೊಟ್ಟ ಮೊದಲನೇ. ಯಾವ ಸರ್ಕಾರವೂ ಕೂಡ ಬ್ಯಾಂಕಿನ ಖಾತೆಯಿಂದ ಹಣವನ್ನು ತಕ್ಕೊಂಡು ದುರುಪಯೋಗ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ಸು ಆ ಹಣವನ್ನ ನೆರೆ ರಾಜ್ಯಗಳ ಲೋಕಸಭೆ ಚುನಾವಣೆಗೆ ಕಳಿಸಿದೆ ಅನ್ನೋದು ಬ್ಯಾಂಕ್ಗಳ ಮೂಲಕನೇ ಸಾಬೀತಾಗಿದೆ. ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರೋದ್ರಿಂದ ಸಹಜವಾಗಿನೇ ಇಡಿ ಪ್ರಕರಣ ಆಗಿದೆ. ಇಡಿ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ, ಇಡಿ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಕುತಂತ್ರ ಇದು. ಇಡಿ ಅಧಿಕಾರಿಗಳ ಮೇಲೆ FIR ಮಾಡಿರ್ತಕ್ಕಂಥದ್ದು. ಈ ರೀತಿ ಗಿಮಿಕ್ ಮಾಡೋದ್ರಿಂದ ಆ ಹಗರಣದಿಂದ ಅವ್ರು ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ರಾಜ್ಯ ಸರ್ಕಾರದ ತಲೆದಂಡ ಆಗೇ ಆಗ್ತದೆ. ಹುಜೂರ್ ಟ್ರೆಜರಿಯಿಂದ ಹಣ ಬಿಡುಗಡೆ ಆಗಿದೆ ಮತ್ತು ವಾಲ್ಮೀಕಿ ನಿಗಮದ ಬ್ಯಾಂಕ್ ಅಕೌಂಟ್ ಅನ್ನ ಫೇಕ್ ಅಕೌಂಟ್ ಮಾಡಿ ಹಣ ವರ್ಗಾವಣೆ ಮಾಡಿದ್ದು ಸಾಬೀತಾಗಿದೆ. ಹೀಗಿರುವಾಗ ಇವರು ಇಡಿ ಅಧಿಕಾರಿಗಳ ಮೇಲೆ FIR ಮಾಡಿಸಿರ್ತಕ್ಕಂಥದ್ದು ತಪ್ಪು. ಮತ್ತು ಇಡಿ, CBI, ಇನ್ಕಮ್ ಟ್ಯಾಕ್ಸ್ ಮೂರು ಸಂವಿಧಾನಿಕ ಸಂಸ್ಥೆಗಳು ಸಂವಿಧಾನದ ಚೌಕಟ್ಟಿನಲ್ಲೇನೆ ಅವರು ಕೆಲಸ ಮಾಡತಕ್ಕಂಥದ್ದು ಮತ್ತು ಸ್ವತಂತ್ರವಾಗಿ ನಿರ್ವಹಣೆ ಮಾಡತಕ್ಕಂಥ ಅಧಿಕಾರ ಅವ್ರಿಗೆ ಸಂವಿಧಾನ ದಯಪಾಲಿಸಿದೆ. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ.